ಜಯಲಕ್ಷ್ಮಿ ನಂಜನಗೂಡು ತಾಲೂಕು ಉಸ್ಕೂರು, ಬಬಿತಾ ಹಾಸನ ತಾಲೂಕು ಹಾಸನ ಜಿಲ್ಲೆ ಆಲೂರು ಮತ್ತು ಮುಖಂಡರಾದಂಥ ಆಟೋ ಚಾಲಕರಾದಂಥ ಪುಟ್ಟರಾಜ್ ಅವರು ನನ್ನ ಜೊತೆಲಿದ್ದಾರೆ. ದಿನಾಂಕ 9/11/2025 ಗುಡ್ ನ್ಯೂಸ್ ಚಾನಲ್ ಮಾಲೀಕರಾದಂಥ ರಾಘವೇಂದ್ರರವರು ಜಯಲಕ್ಷ್ಮಿ ಮತ್ತು ಬಬಿತಾ ಇವರಿಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ ಕುವೆಂಪುನಗರ ಸ್ಟೇಷನ್ಗೆ. 101/25 ಅಟ್ರಾಸಿಟಿ, 100/25 ಹಣಕ್ಕಾಗಿ ಒತ್ತಾಯ ಅಂತೇಳಿ 2 ಕಂಪ್ಲೇಂಟ್ ಆಗಿದೆ. ಈತ ಕಳೆದ 10 ವರ್ಷದಿಂದ ಕೂಡ ಮೈಸೂರಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಕೆಲಸವನ್ನು ಇದುವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಅವನು ನಡೆಸ್ತಕ್ಕಂಥ ಯೂಟ್ಯೂಬ್ ಚಾನಲ್ಲು ರದ್ದಾಗಿದೆ ಮತ್ತು ಅವನ ಸದಸ್ಯತ್ವನೂ ಕೂಡ ರದ್ದಾಗಿದೆ. ಆದಾಗ್ಯೂ ಕೂಡ ಅವನು 9/11/2025 ಸಂಸ್ಥೆ ಓಂ ಶ್ರೀ ಸಾಯಿ ಪ್ರಸನ್ನ ದಟ್ಗಳಿರತಕ್ಕಂಥ ಸಂಸ್ಥೆಯಲ್ಲಿ ನರ್ಸಿಂಗ್ ಟ್ರೈನಿಂಗ್ನ ಪುಕ್ಕಟೆಯಾಗಿ ಕೊಡ್ತಿರ್ತಕ್ಕಂಥದ್ದು. ಗ್ರಾಮೀಣ ಭಾಗದಿಂದ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಯಾರು ಅಸಹಾಯಕರಿದ್ದಾರೆ, ನಿಸ್ಸಹಾಯಕರಿದ್ದಾರೆ ಮತ್ತು ಬೆಡ್ ರಿಡನ್ ಇರ್ತಾರೆ ಅವರಿಗೆ ಟ್ರೈನಿಂಗ್ ಮೂಲಕ ಆ ಮಕ್ಕಳನ್ನೆಲ್ಲ ಕಳಿಸ್ತಕ್ಕಂಥದ್ದು ಮತ್ತು ಸಂಸ್ಥೆ ನಡೆಸಲಿಕ್ಕೂ ಕೂಡ ಸಹಕಾರ ಕೊಡೋದು ಮತ್ತು ಆ ಮಕ್ಕಳಿಗೂ ಕೂಡ ಒಂದಷ್ಟು ಗೌರವಧನ ಕೊಡ್ತಕ್ಕಂಥದ್ದು ಮಾಡ್ಕೊಂಬರ್ತಾಯಿದೆ ಸಂಸ್ಥೆ. ಆ ಸಂಸ್ಥೆ ಓನರು ರತ್ನಪ್ರಭಾ ಅಂತೇಳಿ, ರಾಣಿಪ್ರಭಾ. ಇವರು 15 ವರ್ಷದಿಂದ ಈ ಸಂಸ್ಥೆಯನ್ನು ನಡೆಸ್ಕೊಂಬರ್ತಾಯಿದ್ದಾರೆ. ಈ ಸಂಸ್ಥೆ ಬಗ್ಗೆ ನಿನಗೇನಾದ್ರು ಅನುಮಾನ ಇದ್ದರೆ, ಅಲ್ಲೇನಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ಇದ್ದರೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ, ಸಂಬಂಧಪಟ್ಟಂಥ ಇಲಾಖೆಗೆ ನೀವು ದೂರು ಕೊಡ್ಬೋದಾಗಿತ್ತು. ನೀನು ರಾಘವೇಂದ್ರ ಸ್ವತಃ ಹೋಗಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಮತ್ತು ನಿನ್ನ ಹೋದ ಮೇಲೆ ನಿನ್ನ ಕೆಲಸ ಎಷ್ಟು ಅಷ್ಟನ್ನು ನೋಡ್ಕೊಂಬರ್ಬೇಕಾಗಿರ್ತಕ್ಕಂಥದ್ದು. ಆ ಸಂಸ್ಥೆಗೆ ಅಥವಾ ನಿನಗೆ ಏನು ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಹೆಣ್ಮಗಳು ಜಯಲಕ್ಷ್ಮಿ ಮತ್ತು ಬಬಿತಾ ಆ ಓನರು ಕಾಪಿ ತಗೊಬಂತ ಹೇಳಿದಾಗ ಈತ ಏನು ಹೇಳಬೇಕು, ನನಗೆ ಆರೋಗ್ಯ ಸರಿಗಿಲ್ಲ ಅಥವಾ ನಾನು ಕುಡಿಯೋಕ್ಕಿಲ್ಲ ಅಂತ ಹೇಳಬೇಕು. ನಾನು ಆ ದಲಿತರು ಮಾಡಿರ್ತಕ್ಕಂಥ ಕಾಪಿನ ನಾನು ಕುಡಿಯಲ್ಲ, ನನಗೆ ಅಸಹ್ಯ ಆಗ್ತದೆ, ನೀವು ಅಂಥವ್ರು ಹೇಗೆ ಮನೇಲಿ ಇಟ್ಕೊಂಡಿದ್ದೀರಿ ಅಂತಕ್ಕಂಥ ನೇರವಾಗಿ ಮಾತನಾಡ್ತಕ್ಕಂಥ ಮನಸ್ಥಿತಿಯನ್ನು ನೀನು ಮಾಧ್ಯಮದಲ್ಲಿ ಕೆಲಸ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಆ ಎಮ್ಮನಿಗೆ ದೂರವಾಣಿ ಮೂಲಕ ನಿಮಗೆ ಈ ಸಂಸ್ಥೆ ಯಾಕೆ ಇನ್ನೂ ಕೂಡ ಕುಂಠಿತವಾಗಿದೆ, ಡೆವಲಪ್ಮೆಂಟ್ ಆಗ್ತಲ್ಲ ಯಾಕೆ ಅಂತ ಹೇಳಿದ್ರೆ, ಯಾವ ದಲಿತರನ್ನ ನೀನು ಒಳಗಡೆ ಇಟ್ಕೊಂಡಿದೀಯಾ ಆ ದಲಿತರು ಅಲ್ಲಿ ದರಿದ್ರಗಳು ಮತ್ತು ಅವ್ರಿಗೆ ಆ ಲಕ್ಷ್ಮಿ ಹೊರಗಡೆ ಬರೋದಿಲ್ಲ, ಯಾವುದೇ ಹಣಕಾಸಿನ ವ್ಯವಹಾರ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ವ್ಯಕ್ತಪಡಿಸಿ, ಯಾವತ್ತೂ ಕೂಡ ಅವ್ರನ್ನ ನೀವು ಒಳಗಡೆ ಇಟ್ಕೊಂಡಿರೋದೇ ಮೊದಲನೇ ತಪ್ಪು. ಎಲ್ಲಿ ಚಪ್ಪಲಿ ಬಿಡ್ತಾರೆ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕು ಅಂತಕ್ಕಂಥ ಮಾತನ್ನು ಕೂಡ ವ್ಯಕ್ತಪಡಿಸಿದ್ದೇನೆ ಆತ ದೂರವಾಣಿ ಮೂಲಕ. ಅದು ಹೆಂಗೋ ನಮಗೆ ಮಾಹಿತಿ ಬಂದು ಜಯಲಕ್ಷ್ಮಿಯವರು 15 ದಿನಗಳ ಕಾಲ ಊರ್ಗೊಟ್ಟೋಗ್ತಾರೆ. ಮಾನಸಿಕವಾಗಿ ಇವತ್ತಿನ ಕಾಲದಲ್ಲೂ ಕೂಡ ನಮ್ಮನ್ನು ಮನುಷ್ಯರಾಗಿ ನೋಡ್ದಿರ್ತಕ್ಕಂಥ ಪರಿಸ್ಥಿತಿ 21ನೇ ಶತಮಾನದಲ್ಲೂ ಕೂಡ ಇದೆ ಅಂತಕ್ಕಂಥದ್ದನ್ನು ಅರ್ತು ಅವರು ಸ್ವತಃ ಊರ್ಗೊಟ್ಟೋಗ್ತಾರೆ ಮತ್ತು ಈ ಹೆಣ್ಮಗಳು ಕೂಡ ಊರ್ಗೊಟ್ಟೋಗ್ತಾರೆ. ನಮಗೆ ವಿಷಯ ಯಾವಾಗ ಇದು ನಮಗೆಲ್ಲರೂ ಕೂಡ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಬಂದ ತಕ್ಷಣ ನಾವು ಇವರ ಅಡ್ರೆಸ್ ಹುಡುಕಿ ಅವ್ರನ್ನ ಕರೆಸ್ತಕ್ಕಂಥ ಪ್ರಯತ್ನ ಮಾಡಿ ನಮ್ಮ ಹುಡುಗರಲ್ಲೇ ಸೇರಿ ನಾವು ದೂರನ್ನು ಕೊಟ್ಟಿದ್ದೀವಿ. ಅವತ್ತು ದೂರು ಕೊಟ್ಟು ನಾವೀಗ ಕಂಪ್ಲೇಂಟ್ ಕೊಟ್ಟು ಅವನ ಹತ್ರ ಒಳಗಿದ್ದಾನೆ. ಆದರೆ ಬ್ಲ್ಯಾಕ್ ಮೇಲ್ ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಡ್ರಗ್ಸ್ ನಡೀತಾ ಇದೆ, ಮಾನವ ಹೆಣ್ಮಕ್ಳು ಸಾಗಾಣಿಕೆ ಆಗ್ತಾಯಿದೆ,
ಈ ಥರ ಸುಳ್ಳು ಆರೋಪಗಳನ್ನ ಮಾಡೋದ್ರ ಮೂಲಕ ಹಣಕ್ಕೆ ಒತ್ತಾಯ ಇಟ್ಟು ಈ ಥರ ಮಾಧ್ಯಮಕ್ಕೆ ಒಂದು ಅಗೌರವ ಥರ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದೇನೆ. ಇಂಥವ್ರಿಗೆ ಯಾವುದೇ ಮಾನ್ಯತೆಯನ್ನು ಕೊಡಬಾರ್ದು ಮತ್ತು ಅವ್ರ ಚಾನಲ್ನು ಕೂಡ ನಡೆಸಲಿಕ್ಕೆ ಅವಕಾಶವನ್ನು ಕೊಡಬಾರ್ದು. ಅಂದರೆ ಇಲ್ಲಿಗೆ ಸಂಬಂಧಪಟ್ಟಿಲ್ಲ, ಈಗಾಗಲೇ ನೋಡಿದೆ ನನ್ನ ಬೋರ್ಡನ್ನು, ಯೂಟ್ಯೂಬ್ ಚಾನಲ್ ಯಾರು ಕೂಡ ಇಲ್ಲಿ ಒಳಗಡೆ ಬರೋಂಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ನೋಡಿದ್ವಿ. ಅದಾಗ್ಯೂ ಕೂಡ ಅವನು ಹೊರಗಡೆ ಈ ಥರ ಇಲಿಗಲ್ ಆಕ್ಟಿವಿಟೀಸ್ ಮಾಡಿ ಮೋಸ ಮಾಡ್ತಕ್ಕಂಥದ್ದು, ಅವನೇ ಒಂದು ರೀತಿ ದಂಧೆ ಮಾಡ್ತಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮತ್ತು ಯಾರು ಅವನಿಗೆ ಅನುಮತಿ ಕೊಟ್ಟಿದ್ದೀನಿ ಅದು ಅನುಮತಿ ಎಲ್ಲಿಂದ ಬಂದಿದೆ ಅಂತಕ್ಕಂಥದ್ದು ನಿಮ್ಮಿಂದನೇ ನಾನು ತಿಳ್ಕೋಬೇಕಾಗಿರೋದು. ಆ ಥರದ ಅನುಮತಿ ಕೊಟ್ಟಿದ್ದೀನಿ ಅವನಿಗೆ ಈಗಲೇ ರದ್ದಾಗಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇಡೀ ರಾಜ್ಯದಲ್ಲಿ ಅವನ ಚಾನಲ್ಲು ಯೂಟ್ಯೂಬ್ ನಡೀಬಾರ್ದು, ನಡೀಲಿಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾಯಿದ್ದೀನಿ. ನನಗೊಂದು ಇಷ್ಟೆಲ್ಲ ನಾವು ಕೂಡ ಹೋರಾಟ ಮಾಡ್ತಾಯಿದ್ದೀವಿ, ಬೀದಿಲಿ ನಿಂತಿದ್ದೀವಿ, ದಿನನಿತ್ಯ ಈ ಥರ ದೌರ್ಜನ್ಯ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲೂ ಕೂಡ ನಮ್ಮನ್ನು ಮನುಷ್ಯರಾಗೆ ಕಾಣದಿರ್ತಕ್ಕಂಥದ್ದನ್ನು ಇವತ್ತು ಎಲ್ಲ ಒಂದು ಕಡೆ ನೋವಾಗಿದೆ. ಭಾಳಷ್ಟು ಇಲ್ಲಿ ಜಾತ್ಯತೀತವಾದಂಥ ಮನಸ್ತಕ್ಕ ಇರ್ತಿದ್ದಾರೆ. ನನ್ನ ಪಕ್ಕದವರಿಗೆ ಗಣೇಶ ಕೂತಿದ್ದಾನೆ, ಕೃಷ್ಣಮೂರ್ತಿ ಬ್ರಾಹ್ಮಣ, ಅವನಲ್ಲಿ ಯಾವತ್ತೂ ಕೂಡ ಆ ಮನಸ್ಥಿತಿ ಬಂದಿಲ್ಲ. ನಮ್ಮನ್ನು 50 ವರ್ಷದ ಪರಿಚಯ ನನಗೆ, ಅವನು ಪಕ್ಕದಲ್ಲೇ ಇದ್ದಾನೆ, ಯಾವತ್ತೂ ಕೂಡ ನಮ್ಮ ಆಲಿಸ್ತಾನೆ, ತಬ್ಕತಾನೆ, ಮನೆಗೆ ಹೋದ್ರೆ ಕಾಫಿ ಕೊಡ್ತಾನೆ. ನಾವು ಇಂಥವ್ರನ್ನೂ ಕೂಡ ನಾವು ಇಷ್ಟಪಡ್ತೀವಿ. ನಾನು ಬ್ರಾಹ್ಮಣ ಅಂತಕ್ಕಂಥ ಮನಸ್ಸಲ್ಲಿ, ಯಾಕೆ ನಾನು ಇಲ್ಲೇ ಉದಾಹರಣೆ ಕೊಡ್ತಾ ಇದ್ದೀನಿ. ಈ ಥರದ ಮನಸ್ಥಿತಿಯಲ್ಲಿ ಈತ ಒಂದು ಸ್ಥಳ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವ್ನು. ಇವನು ಉಪ್ಪಾರ ಸಮಾಜ, ನನಗದ್ರ ಬಗ್ಗೆ ಭಾಳ ಗೌರವ ಇದೆ. ನಾನು ಜಾತಿ ಬಗ್ಗೆ ಮಾತಾಡ್ತಕ್ಕಂಥವನ್ನಲ್ಲ. ಆ ಸಮಾಜವನ್ನು ನೀನು ಹೋರಾಟ ಮಾಡಿ ಅವ್ರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು. ನೀನು ನಿಜವಾದ ಒಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾವಂಥ ನಿಜವಾದ ಜರ್ನಲಿಸಮ್ ನೀವು ಓದಿದರೆ, ಅದ್ರ ಬಗ್ಗೆ ನಿನಗೆ ಅರ್ಥವಾಗಿದ್ದರೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಸೆ ನಿನಗೆ ಗೊತ್ತಿದ್ರೆ, ತಿಳಿದಿದ್ರೆ, ಇಡೀ ಆ ಉಪ್ಪಾರ ಸಮಾಜದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಇವತ್ತು ಕೂಡ ಚಾಮರಾಜನಗರದಲ್ಲಿ ನಮಗೆ ಅವ್ರು ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ನಮಗಿಂತೂ ಕೂಡ ಹೀನಾಯವಾಗಿ ಬದುಕ್ತಿರ್ತಕ್ಕಂಥ ಸಮಾಜ ಅದು. HD ಕೋಟೆ ಇರ್ಬೋದು, ಚಾಮರಾಜನಗರ ಇರ್ಬೋದು, ನರಸೀಪುರ ಇರ್ಬೋದು, ಎಲ್ಲೆಲ್ಲಿ ಆ ಸಮುದಾಯ ಬದುಕ್ತಾ ಇದೆ, ಇನ್ನೂ ಕೂಡ ಅವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲೋ ಅಲ್ಲೋ ಇಬ್ಬರು ಗುರುತಿಸ್ಕೊಂಡಿರ್ಬೋದು ಅಷ್ಟೇ. ಅಂಥ ತಳು ಸಮುದಾಯದಲ್ಲಿ ಹುಟ್ಟಿ ನೀನು ಇನ್ನೊಂದು ಸಮುದಾಯವನ್ನು ನೀನು ಹೀಯಾಳಿಸ್ತಿದೆ ಅಂತ ಹೇಳಿದ್ರೆ ಯಾವ ಮಾನದಂಡ ಇದೆ ನಿನಗೆ? ಯಾವ ಮನುಷ್ಯತ್ವ ಇದೆ ನಿನಗೆ? ಈ ಮಾಧ್ಯಮದಲ್ಲಿ ಕೆಲಸ ಮಾಡೋಕ್ಕೆ ನಿನಗೆ ಅರ್ಹತೆ ಇದೆಯಾ? ಅರ್ಹತೆ ಇದೆಯಾ? ನೀನು ನಿಜವಾದ ಸಾಮಾಜಿಕ ನ್ಯಾಯವನ್ನು ನಮಗೆ ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿ, ನಮ್ಮನ್ನು ನೀನು ಇಷ್ಟೊಂದು ನಿಕೃಷ್ಟವಾಗಿ ಒಂದು ಜಾತಿಯ ಮನಸ್ಸಿನಲ್ಲಿ ತನ್ನ ಬದುಕಲಿಕ್ಕೋಸ್ಕರ ಯಾವುದೋ ಮನೆ ಕಟ್ತಿದೆ, ಕಟ್ಟು, 10 ಅಂತಸ್ತಿ ಕಟ್ಟು, ನಮ್ಗೆ ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ಈ ಥರ ಅಡ್ಡದಾರಿಯನ್ನು ಹಿಡ್ಕೊಂಡು ನೀನು ಇನ್ನೊಂದು ಜಾತಿಯನ್ನು ನಿಂದನೆ ಮಾಡ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತಕ್ಕಂಥದ್ದು ನಾನಿವತ್ತು ಮಾಧ್ಯಮದ ಮೂಲಕ ನನ್ನ ನೋವನ್ನು ನಾನು ಹಂಚ್ಕೊಳ್ಳಿಕ್ಕೋಸ್ಕರ ಬಂದಿದ್ದೀನಿ. ನನ್ನ ನೋವನ್ನು ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಈ ಥರದನ್ನು ಇಂಥವ್ರನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಮತ್ತು ಮಾಧ್ಯಮ ನಮಗೆ ಆದಂಥ ಒಂದು ಹೋರಾಟಗಾರರು ಒಂಥರ ಗೌರವ ಇದ್ದರೆ, ನಮ್ಮೆಲ್ಲರಿಗೂ ಕೂಡ ನೀವು ಒಂದು ಮಾರ್ಗದರ್ಶನ ನೀಡ್ತಕ್ಕಂಥ ಮಾಧ್ಯಮ ಇಂಥವ್ರನ್ನ ಯಾವತ್ತೂ ಕೂಡ ಸದಬಡಿಬೇಕು. ಇವ್ರನ್ನ ನಾವು ಈ ಸಮಾಜದಲ್ಲಿ ಬಿಡಲಿಕ್ಕೆ ಅವಕಾಶ ಕೊಟ್ಟರೆ ಅವರು ಬೇರೆ ಮಾರ್ಗ ಆಗ್ತದೆ. ನಿಜಕ್ಕೂ ಕೂಡ ಒಬ್ಬ ಮಾಧ್ಯಮ ವ್ಯಕ್ತಿ ಒಂದು ಸಣ್ಣ ತಪ್ಪು ಮಾಡಿದ್ರೆ, ಒಬ್ಬ ವ್ಯಕ್ತಿ ಒಂದು ಸಣ್ಣ ಭ್ರಷ್ಟಾಚಾರ ಮಾಡಿದ್ರೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ 1000 ಜನ ಭಯೋತ್ಪಾದಕರು ಸಮ ಅಂತೆ. ಒಬ್ಬ ಮಾಧ್ಯಮದವನು ಒಂದು ಸಣ್ಣ ತಪ್ಪನ್ನು ಮಾಡಿದ್ರೆ ಅಥವಾ ಯಾರಾದರೂ ಕೂಡ ಈ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಅವನು 1000 ಭಯೋತ್ಪಾದಕರ ಸಮ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಯಾಕಂದರೆ ಅವರೊಬ್ಬ ಪತ್ರಕರ್ತರಾಗಿ, ಒಬ್ಬ ಸಾಹಿತಿಯಾಗಿ, ಚಿಂತಕರಾಗಿ ಪತ್ರಿಕೆಗಳು ನಡೆಸಿರ್ತಕ್ಕಂಥ ಅಂಬೇಡ್ಕರ್ ಈ ಮಾತನ್ನು ಹೇಳಿದರೆ, ಅಂಥವೆಲ್ಲವನ್ನು ಕೂಡ ಮಾಧ್ಯಮ ಮಿತ್ರರು ಅರ್ಥ ಮಾಡ್ಕೊಂಡು ಇವತ್ತು ನಮಗೆ 100ಕ್ಕೆ 99% ನಮಗೆ ಈ ಥರದ್ದು ಎಲ್ಲೂ ಕೂಡ ಕಂಡಿಲ್ಲ. ಇಂಥವರಿಂದ ಇಡೀ ಮಾಧ್ಯಮಕ್ಕೆ ಒಂದು ರೀತಿ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟಕ್ಕೆ ಇದು ರೀಚ್ ಆಗಬೇಕು. ನಿನಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟು ಬಂಧಿಸಿದ್ದೀವಿ, ಬಿಟ್ಟಿಲ್ಲ. ಬಾಪ ಕೂತ್ಕೋ, ಬಂಧಿಸಿದ್ದೀವಿ. ಆದರೆ ಇಂಥವ್ರನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡ್ಲಿಕ್ಕೆ ಹೋಗೋದಿಲ್ಲ. ಅವನು ಕಾನೂನಲ್ಲಿ ಬೇಲ್ ತಕ ಬಂದರೂ ಕೂಡ ನಾವು ನಮ್ಮನ್ನು ಯಾವ ಚಪ್ಪಲಿಯಲ್ಲಿ ಬಿಡಬೇಕು ಅಂತ ಹೇಳಿದ್ದಾನೆ, ನಾನು ಅದೇ ಚಪ್ಪಲಿ ಸೇವೆಯನ್ನು ಮಾಡ್ತೀನಿ. ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ನಾನು ನಡರಸ್ತೆಯಲ್ಲಿ ನಾನು ಅವನಿಗೆ ಚಪ್ಪಲಿ ಸೇವೆಯನ್ನು ನನ್ನ ಸಂಘಟನೆ ಅವನಿಗೆ ಮಾಡೇ ಮಾಡ್ತದೆ. ಬರೆದಿಟ್ಕೊಳ್ಳಿ, ನೀವು ಏನು ಅಂದ್ಕೊಂಡ್ರೂ ಚಿಂತೆ ಇಲ್ಲ ನನಗೆ. ಅಷ್ಟು ನನಗೆ ದುಃಖ ಇದೆ. ನನಗೆ
ಇಷ್ಟನ್ನು ನಾನು ಹೇಳ್ತಾ, ಈಗ ಮಕ್ಕಳು ಅವ್ರ ಬಾಯಿಂದನೂ ಕೂಡ ನೀವು ಕೇಳ್ಬೋದು, ಆ ನಡೆದಿರ್ತಂಥ ಘಟನೆ ಅವರೇ ಸಾಕ್ಷಿ. ಅಂದರೆ ನಿಜವಾಗ್ಲೂ ಕೂಡ ಅವನಿಗೆ ಮನುಷ್ಯತ್ವ ಇದೆಯಾ, ಈ ರೀತಿ ಬದುಕನ್ನು ಬದುಕಬೇಕದಕ್ಕಿಂತ ಇದಕ್ಕಿಂತ ಬೇರೆ ಏಜ್ಗೆ ಕೆಲಸ ಮಾಡೋಕ್ಕೆ ಒಳ್ಳೆಯದು. ಯಾಕೆಂದರೆ ಅವನಿಗೂ ಅಕ್ಕ ತಂಗಿದ್ದಾರೆ, ತಾಯಿ ಇದ್ದಾರೆ, ಕುಟುಂಬ ಇದೆ. ಅವನಿಗೆ ಆ ಥರದ ಕನಿಕರ ಬಂದಿದ್ದರೆ ಅವನು ಈ ಥರ ಕೆಲಸ ಎಲ್ಲ ಮಾಡಿ. ನಾನು ಬೇರೆ ಪದ ಬಳಸ್ಬೇಕಂತ ನಾನು ಬಳಸೋಕ್ಕೆ ಹೋಗಲ್ಲ, ನಾನು ಹೊರಗಡೆ ಮಾತಾಡ್ತೀನಿ ಆ ಮಾತನ್ನು. ಇಂಥವ್ರಿಗೆ ಕಾನೂನು ಕೂಡ ವೈಲೇಷನ್ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತದೆ. ಅದಕ್ಕೆ ನಾನು ಇಂಥವ್ರನ್ನ ಹೊರಗಡೆ ಬಿಡಬಾರ್ದು. ಆ ಪೂರ್ತಿ ಈ ಎವಿಡೆನ್ಸ್ ಮುಗಿಯೋ ತನಕನೂ ಕೂಡ, ಏನು ಚಾರ್ಜ್ ಶೀಟ್ ಆಗೋ ತನಕನೂ ಕೂಡ ಕೋರ್ಟು ಅವನ್ನ ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬಿಡಬಾರ್ದು. ಯಾಕೆಂದರೆ ಅವನು ತುಂಬ ಅಪಾಯಕಾರಿ ಇದ್ದಾನೆ. ಇವು ಹೆಣ್ಮಕ್ಳು, ಈ ಹುಡುಗಿ ಹಾಸನದಿಂದ ಬಂದಿದೆ, ಈ ಹುಡುಗಿ ನಂಜನಗೂಡಿಂದ ಬಂದಿದೆ. ನಾವು ಯಾರೂ ಕೂಡ ಇವ್ರನ್ನ ಕವಲು ಕಾಯೋಕ್ಕಾಗಲ್ಲ, ಸೆಕ್ಯೂರ್ ಮಾಡೋಕ್ಕಾಗಲ್ಲ. ನಾಳೆ ದಿನ ಬಂದು ಏನಾದರೂ ಅನಾಹುತ ಆದರೆ ಯಾರು ಹೊಣೆ? ಅವ್ರಿಗೆ ಬೈದ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. 15 ದಿನ ಹೊರಗಡೆ ಮನೆಗೆ ಹೊರಟೋಗಿದ್ದಾಳೆ ಇವಳು, ಚಿಕ್ಕ ವಯಸ್ಸು, ಈಗ 21 ವರ್ಷ. ಇಂಥವನು ನಾಳೆ ಏನು ಮಾಡೋಕ್ಕೆ ಎಸಕ್ಕಿಲ್ಲ. ನಾನು ಇನ್ನೊಂದು ನಿಮ್ಗೆ ಹೇಳ್ತೀನಿ, ಅವನು ಸ್ಟೇಷನ್ನಿಂದ ಹೊರಗಡೆ ಕರ್ಕೊಬರ್ಬೇಕಾದ್ರೆ ನನಗೆ ಮಾಹಿತಿ, ಆ ರತ್ನ ಯಾರೋ ಹೊಳೆಯರು ರಾಣಿ ಪ್ರಭು ಅವರು ಪಕ್ಕದಲ್ಲಿದ್ದರೆ ಬತ್ತೀನಿ ನಿನಗಂತ ಬೆಳೆ ತೋರಿಸ್ತಂತೆ. ಪೊಲೀಸ್ ACP ಇದ್ದಾರಂತೆ, ಇನ್ಸ್ಪೆಕ್ಟರ್ ಇದ್ದಾರಂತೆ, ಸಿಬ್ಬಂದಿ ಇದ್ದಾರಂತೆ. ನಿನಗೆ ಬರ್ತೀನಿ ಅಂತ ಹೇಳ್ತಾರಂತೆ. ಆಗ ACP ಕಂಪ್ಲೇಂಟ್ ಮಾಡಿದ್ರೆ ಇರಮ್ಮ ಆಯಿತು ಅಂತಾರೆ. ನೋಡಿ, ಇದು ಪೊಲೀಸ್ ಒಂಥರ ನಿಸ್ಸಹಾಯಕತೆ, ಇದು ಅಸಹಾಯಕತೆ. ಇದನ್ನು ತೋರಬಾರ್ದು. ಅವನಲ್ಲೇ ಅವನಿಗೆ ಕಪಾಲ್ ಕೊಡಿಬೇಕಾಯಿತು. ಮತ್ತೆ ಮಾಡೋದು ತಪ್ಪು ಮಾಡಿದ್ರೆ ನಾಳೆ ದಿನ ಈ ಹೆಣ್ಮಕ್ಳಿಗೆ ಏನು ಮಾಡೋಕ್ಕಿಲ್ಲ ಅಂತ ತಿಳ್ಕೋಬೇಕು. ನಾವಿದ್ರೆ ರಕ್ಷಣೆ ಮಾಡ್ತೀವಿ, ಅಂಥವ್ರು 1000 ಜನ ಬಂದರೂ ನಾವು ತಡಿತೀವಿ, ಆಸಕ್ತಿ ನಮಗದೆ. ಈ ಮಕ್ಳು ಎಲ್ಲಿಂದ ಬಂದಿರೋರು? ನಾನು ಇವ್ರು ತಪ್ಪು ಮಾಡಿದ್ರು ಕೂಡ ನಾನು ಇವ್ರ ಪರವಾಗಿ ಬರೋದಿಲ್ಲ. ಇವತ್ತು ನಿಮ್ಮ ಮುಂದೆ ನಾನು ಸತ್ಯ ಹೇಳ್ತಾ ಇದ್ದೀನಿ. ಇವರೇ ಆಗಲಿ, ಬಬಿತ್ನೇ ಆಗಲಿ, ಜಯಲಕ್ಷ್ಮಿಯವರೇ ತಪ್ಪು ಮಾಡಿದ್ರೆ ನಾನು ಬಂದು ಕೂತ್ಕೊಳ್ಳೋಕ್ಕೆ ಅವ್ರ ಪಕ್ಕದಲ್ಲಿ ನನ್ನ ವಿಚಾರ ನಿಮಗೆ ಗೊತ್ತಿದೆ. ನಾನು ಸಹಿಸ್ಕೊಳ್ಳೋಕ್ಕೂ ಇಲ್ಲ. ನಾನು ಇವ್ರ ಬಗ್ಗೆ ಒಂದಷ್ಟು ಮಾಹಿತಿ ತಗೊಂಡು ಇವ್ರ ಜೊತೆ ಚರ್ಚೆ ಮಾಡಿ, ನೀವು ಸತ್ಯ ಇದ್ದರೆ ಮಾತ್ರ ನಾನು ಮೀಡಿಯಾದಲ್ಲಿ ಕೂತ್ಕೊತೀನಿ. ಯಾಕೆ ನನಗೆ ಆದಂಥ ಒಂದು ಸಮಾಜದಲ್ಲಿ ಗೌರವ ಇದೆ, ನಾನು ನೇರವಾಗಿ ಮಾತಾಡ್ತೀನಿ. ಅದಕ್ಕೋಸ್ಕರ ನೀವು ತಪ್ಪು ಮಾಡೋದು ನಾನು ನಿಮಗೆ ಕ್ಷಮೆ ಇಲ್ಲ, ನಿಮ್ಮ ಸಂಸ್ಥೆ ತಪ್ಪು ಮಾಡೋದಕ್ಕೆ ಕ್ಷಮೆ ಇಲ್ಲ, ಅದಕ್ಕೆ ಕಾನೂನಿದೆ. ಅದಕ್ಕೋಸ್ಕರ ನಾನು ಯಾರೇ ತಪ್ಪು ಮಾಡೋದು ತಪ್ಪು. ಆದರೆ ಇಂಥ ರಾಘವೇಂದ್ರನಂತವರು ಈ ಒಂದು ಮಾಧ್ಯಮಗಳಲ್ಲಿ ಅಥವಾ ಯೂಟ್ಯೂಬ್ ಇರಲಿ, ಯಾವುದೇ ಚಾನಲ್ ಇರಲಿ, ಅವರು ಕೆಲಸ ಮಾಡಲಿಕ್ಕೆ ಅನರ್ಹರು. ಅವ್ರಿಗೆ ಯಾವುದೇ ಥರದ ಅವಕಾಶವನ್ನು ಕೂಡ ನಮ್ಮ ಮಾಧ್ಯಮ ಸಂಸ್ಥೆ ಅವಕಾಶ ಕಲ್ಪಿಸಬಾರ್ದು. ಅವನ್ನ ಇಲ್ಲಿಂದ ರದ್ದುಗೊಳಿಸಬೇಕು. ಮತ್ತು ನಾವು ಕೂಡ ಇನ್ನು ಮುಂದೆ ಈ ರಾಜ್ಯದಲ್ಲಿ ಯಾವುದೇ ಮೂಲಲ್ಲಿದ್ದರೂ ಕೂಡ ಅವನಿಗೆ ನಡೆಸ್ಲಿಕ್ಕೆ ಬಿಡೋದಿಲ್ಲ. ನಾನು ಹೇಳ್ತಿರೋದಷ್ಟೇ, ಅವನು ಈ ಎಲ್ಲ ಮುಗಿಯೋ ತನಕ, ಅವನಿಗೆ ಶಿಕ್ಷೆ ಆಗೋ ತನಕ ಕೋರ್ಟ್ ಅವನಿಗೆ ಯಾವುದೇ ಕಾರಣ ಕೂಡ ಜಾಮೀನು ಕೊಡಬಾರ್ದು. ಮತ್ತು ಚಾರ್ಜ್ ಶೀಟಲ್ಲೂ ಕೂಡ ಭಾಳ ಗಟ್ಟಿತನದಿಂದ ಬರೀಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು.